ವೀಕ್ಷಕರೇ, ಇವತ್ತು ತುಂಗಭದ್ರಾ ನದಿ ಅಣೆಕಟ್ಟಿನ ಒಂದು ಗೇಟ್ ಏನು ಚೈನ್ ಲಿಂಕ್ ತಪ್ಪಿದೆ. ಆ ಚೈನ್ ಲಿಂಕ್ ವೀಕ್ಷಣೆಗೆ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು, ಶಾಸಕರು, ಅಧ್ಯಕ್ಷರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂದು ತುಂಗಭದ್ರಾ ಡ್ಯಾಮ್ ನಿರ್ಮಾಣದ ಸ್ಥಳಕ್ಕೆ BJP ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ರು. ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಏನಿತ್ತು, ಹೇಗಿದೆ, ಏನೆಲ್ಲ ಅಲ್ಲಿ ಜನರ ಸಂಕಷ್ಟ ಇದೆ ಎನ್ನುವಂತಹದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಈ ಭಾಗ ತುಂಗಭದ್ರಾ ಏನು ಒಂದು ಡ್ಯಾಮ್ ನಿರ್ಮಾಣದ ಭಾಗದ ಜನತೆ ಎಷ್ಟೊಂದು ಆತಂಕದಲ್ಲಿದ್ದಾರೆ ಎನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ, ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅದರ ವೀಕ್ಷಣೆಗೆಂದು ಬಂದಂತಹ ವಿಜಯೇಂದ್ರ ಅವರು ಡ್ಯಾಮ್ ವೀಕ್ಷಣೆಗೆ ತೆರಳುತ್ತಾ ಇದ್ದಾರೆ. ಅವರ ಜೊತೆಗೆ ವಿಜಯನಗರ BJP ಜಿಲ್ಲಾಧ್ಯಕ್ಷರಾದಂತಹ ಚನ್ನಬಸನಗೌಡರು ಇದ್ದಾರೆ. ಹೂವಿನಡಗಲಿ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ನಾಯ್ಕರು ಕೂಡ ಅವರ ಕಾರಲ್ಲಿದ್ದಾರೆ. ಜನತೆ ಅತ್ಯಂತ ಭಯದಿಂದಿದೆ. 65 TMC ನೀರನ್ನು ಹೊರಗೆ ಕಳಿಸಿದ್ರೆ ಮಾತ್ರ ದುರಸ್ತಿ ಸಾಧ್ಯ ಎನ್ನುವಂತಹ ಒಂದು ವರದಿ ಭಯಭೀತರನ್ನಾಗಿ ಮಾಡಿದೆ ರೈತರನ್ನು, ಜನಸಾಮಾನ್ಯರನ್ನು. ಆದರೆ ಇವರು ಯಾವುದೋ ಒಂದು ವಿಜಯೋತ್ಸವಕ್ಕೆ ಹೊರಟಿದ್ದಾರೆ ಎನ್ನುವಂತೆ ಅಸನ್ಮುಖರಾಗಿದ್ದಾರೆ. ಡನ್ ಎನ್ನುವಂತಹ ಹೆಬ್ಬಟ್ಟಿನ ಒಂದು ವಿಜಯೋತ್ಸವದ ಗುರುತನ್ನು ತೋರಿಸ್ತಾ ಇದ್ದಾರೆ, ನಗುತ್ತಾ ಇದ್ದಾರೆ. ವ್ಯಂಗ್ಯವಾಗಿ ಕಾಣ್ತಾ ಇದೆಯಾ ಇವರಿಗೆ ಕಲ್ಯಾಣ ಕರ್ನಾಟಕ ಜನತೆಯ ಬದುಕು, ಕಲ್ಯಾಣ ಕರ್ನಾಟಕ ಜನತೆಯ ಭಯದ ಜೀವನ ಇವರಿಗೆ ವ್ಯಂಗ್ಯವಾಗಿ ಕಾಣ್ತಾ ಇದೆಯಾ, ತಮಾಷೆಯಾಗಿ ಕಾಣ್ತಾ ಇದೆಯಾ ಎನ್ನುವಂತಹ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. BJP ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರವರ ಕಾರು ಈ ಕಾರಿನಲ್ಲಿ ಹೊರಟಿದ್ದಾರೆ. ಶಾಸಕರಾದಂತಹ ಕೃಷ್ಣ ನಾಯ್ಕರವರು, ವಿಜಯನಗರ BJP ಜಿಲ್ಲಾಧ್ಯಕ್ಷರಾದಂತಹ ಚನ್ನಬಸನಗೌಡರವರು ಹಾಗೂ ಅವರ ಹಿಂಬಾಲಕರು. ಎಂಥ ಒಂದು ಭಯವನ್ನು ಮೂಡಿಸ್ತಾ ಇದೆ, ಭಯದ ವಾತಾವರಣ, ಆತಂಕದ ವಾತಾವರಣದಲ್ಲಿದೆ. ಡ್ಯಾಮ್ ನಿರ್ಮಾಣದ ಕೆಳಗಡೆ ವಾಸಿಸುವಂಥವರು, ಡ್ಯಾಮ್ ಸ್ಥಳದಿಂದ ಮೇಲ್ಗಡೆ ಇರುವಂಥವರು 65 TMC ನೀರು ಹೊರಗೋದ್ರೆ ನದಿ ತೀರದ ಜನರ, ಗ್ರಾಮಗಳ, ನಗರಗಳ ಪಾಡೇನು, ಬದುಕೇನು ಎನ್ನುವಂತಹ ಆತಂಕ ಕಾಡ್ತಿರುವಂತಹ ಸಂದರ್ಭ. 65 TMC ನೀರು ಹೊರಗಡೆ ಹೋದರೆ ಮತ್ತೆ ಸಂಗ್ರಹದ ಗತಿ ಏನು, ಹೇಗೆ ಸಂಗ್ರಹಗೊಳ್ಳಬೇಕು, ಡ್ಯಾಮ್ನಲ್ಲಿ ಮುಂದಿನ ಬೆಳೆ ಹೇಗೆ ರೈತರು ಪಡೆದುಕೊಳ್ಳಬೇಕು ಎನ್ನುವಂತಹ ಆತಂಕ ಕಾರ್ಗತ್ತಲು ಕವಿದಿದೆ ಜನಸಾಮಾನ್ಯರ ಬದುಕಿನ ಮೇಲೆ, ರೈತರ ಬದುಕಿನ ಮೇಲೆ. ಆದರೆ BJPಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರವರ ಹುಸಿನಗೆ, ವ್ಯಂಗ್ಯನಗೆ ನಿಜಕ್ಕೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ವಿಜಯನಗರ, ಅಖಂಡ ಬಳ್ಳಾರಿ ಜಿಲ್ಲೆಯ ಜನರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಜಯೇಂದ್ರವರ ನಡೆಗೆ ನಗುತ್ತಾ ಇದ್ದಾರೆ, ವ್ಯಂಗ್ಯವಾಗಿ ಒಂದು ರೀತಿ ಖುಷಿ ಪಡುವಂತಹ ಸಂದರ್ಭದಲ್ಲಿದ್ದೀವಿ. ಯಾವುದೋ ಯುದ್ಧವನ್ನು ಗೆದ್ದಂತಹ ಖುಷಿಯಲ್ಲಿದ್ದೀವಿ, ಏನನ್ನೋ ಸಾಧಿಸಿದಂತಹ ಸಾಧನೆಯಲ್ಲಿದ್ದೀವಿ ಎನ್ನುವಂತಹ ರೀತಿಯಲ್ಲಿ ವರ್ತನೆಗಳಿವೆ. ಸರಿಯಲ್ಲ ಇದು. ರಾಜಕಾರಣಿಗಳಿಗೆ ಕಳಕಳಿ ಇರಬೇಕು. ಸಾಮಾನ್ಯ ಜನರ ಜೀವನದ ಜೊತೆ ಆಟ ಆಡುವಂತಹ ಸಂದರ್ಭ ಅಲ್ಲ ಇದು. ಮುನ್ನೆಚ್ಚರಿಕೆ ಕ್ರಮ ಏನು? ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ, ಅವರಿಗೆ ಕೊಡುವಂತಹ ಎಚ್ಚರಿಕೆ ಏನು? ಯಾಕೆ ಹೀಗಾಯಿತು? ಯಾರೆಲ್ಲ ಅಧಿಕಾರಿಗಳ, ರಾಜಕಾರಣಿಗಳ, ಆಡಳಿತದ ಚುಕ್ಕಾಣಿ ಹಿಡಿದಂತಹ ಮುಖ್ಯಮಂತ್ರಿಗಳ, ಬೃಹತ್ ನೀರಾವರಿ ಸಚಿವರ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಆದರೆ ಇದಕ್ಕೆ ಹೊಣೆ ಯಾರು ಎನ್ನುವಂತಹದ್ದನ್ನು ವಿರೋಧ ಪಕ್ಷವಾಗಿ ಗಂಭೀರವಾಗಿ ಪರಿಗಣಿಸಬೇಕಾದಂತಹ BJPಯ
ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಇವತ್ತು ತೆರಳುತ್ತಿರುವಂತಹ ಒಂದು ದೃಶ್ಯವನ್ನು ನೋಡಿದರೆ ನಿಜಕ್ಕೂ ಕೂಡ ಏನಿದು, ಎಂತಹ ಒಂದು ನಿರ್ಲಕ್ಷ್ಯ ಇವರಿಗೆ, ಎಂತಹ ಒಂದು ಬೇಜವಾಬ್ದಾರಿತನದ ವರ್ತನೆ ಎನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ನಗುತ್ತಾ ಇದ್ದಾರೆ, ಎಲ್ಲರೂ ಕೂಡ ನಗುತ್ತಾ ಇದ್ದಾರೆ. ಇವರು ಮದುವೆ ಮನೆಗೆ ಬಂದಿಲ್ಲ. ಇಲ್ಲಿ ಒಂದು ರೀತಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ, ಸೂತಕದ ವಾತಾವರಣ ನಿರ್ಮಾಣವಾಗಿದೆ. ಮುಂದಿನ ಬದುಕೇನೋ ಎನ್ನುವಂತಹ ಆತಂಕದಲ್ಲಿ ರೈತರು, ಜನಸಾಮಾನ್ಯರು ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ನಗುತ್ತಾ ಇದ್ದಾರೆ, ಹಿಂಬಾಲಕರು ಡನ್ ಎಂತ ಇದ್ದಾರೆ. ಏನನ್ನ ಡನ್ ಎಂತ ಇದ್ದಾರೋ ಗೊತ್ತಿಲ್ಲ. ಯಾವ ಕ್ಷಣದಲ್ಲಿ ತಮಾಷೆಯ ಮಾಡಬೇಕು, ಯಾವ ಕ್ಷಣದಲ್ಲಿ ನಗು ಬರಬೇಕು ಮನುಷ್ಯನ ಮುಖದಲ್ಲಿ ಎನ್ನುವಂತಹದ್ದು ಕೂಡ ಅವರವರ ಜವಾಬ್ದಾರಿ ಸ್ಥಾನಗಳಿಗನುಗುಣವಾಗಿ ವರ್ತನೆಗಳಿರಬೇಕು. ರೈತ ಸಂಘಟನೆಗಳನ್ನು ಕಡೆಗಣಿಸಿದಂತಹ ಪ್ರತಿಫಲ ಇದು ಆಳುವ ಸರ್ಕಾರಗಳು. ಎಲ್ಲ ಸರ್ಕಾರಗಳು ಕೂಡ ರೈತರ ಸಂಘಟನೆಗಳ ಬೇಡಿಕೆಗಳನ್ನು, ಹೋರಾಟಗಳನ್ನು ಕಡೆಗಣಿಸಿದ ಪ್ರತಿಫಲವಾಗಿ ಇವತ್ತು ಕಂಟಕ ಎದುರಾಗಿದೆ, ಜಲಕಂಟಕ ಎದುರಾಗಿದೆ. ರಾಜ್ಯಕ್ಕೆ 65 TMC ನೀರು ಹೊರಗಡೆ ಹೋದರೆ ನದಿ ತೀರದ ಜನರ ಬದುಕೇನು, ಮುಂದಿನ ಗತಿಯೇನು, ರೈತರ ಗತಿಯೇನು, ಯಾರೆಲ್ಲ ಹೊಣೆ ಇದಕ್ಕೆ, ಯಾರೆಲ್ಲ ಕಾರಣರು ಇದಕ್ಕೆ? ಸಮಾನಾಂತರ ಡ್ಯಾಮ್ ನಿರ್ಮಾಣದ ಯೋಜನೆ ಏಕೆ ಅನುಷ್ಠಾನಗೊಳ್ಳಲಿಲ್ಲ? ನವಲಿ ಬಳಿ ಏನೋ ಒಂದು ಸಮಾನಾಂತರ ಡ್ಯಾಮ್ ನಿರ್ಮಾಣ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು ನೀಡಿದ್ರು ರಾಜಕಾರಣಿಗಳು. ಜನರಿಗೆ ಹೂಳು ತುಂಬಿದ ತುಂಗಭದ್ರಾ ಡ್ಯಾಮ್ನಲ್ಲಿ ನೀರಿನ ಸಂಗ್ರಹದ ಕೊರತೆ ಇದೆ, ನೀರಿನ ಸಂಗ್ರಹ ಕ್ಷೀಣಿಸ್ತಾ ಇದೆ. ಹೂಳೆತ್ತುವಂತಹ ಖರ್ಚಿನಲ್ಲಿ ಸಮಾನಾಂತರ ಡ್ಯಾಮನ್ನು ನಿರ್ಮಿಸುವಂತಹ ಒಂದು ಚಿಂತನೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಆದರೆ ಅದು ಯಾಕೆ ಈಡೇರ್ತಾ ಇಲ್ಲ, ಯಾಕೆ ಕೈ ಬಿಟ್ಟರು, ಬಜೆಟ್ನಲ್ಲಿ ಎಷ್ಟು ಹಣವನ್ನಿಟ್ಟರು, ಯೋಜನೆ ಏನಾಯಿತು ಎನ್ನುವಂತಹದ್ದು ಕೂಡ ಇಲ್ಲಿ ಬಹುದೊಡ್ಡ ಪ್ರಶ್ನೆಯಾಗಿದೆ. ಇದೆಲ್ಲವನ್ನು ಗಂಭೀರವಾಗಿ ಪರಿಗಣಿಸಿ ಆಡಳಿತ ನಡೆಸುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಚಾಟಿ ಬೀಸುವುದರ ಮೂಲಕ ಬೆವರಿಳಿಸಬೇಕಾಗಿದ್ದಂತಹ ವಿಜಯೇಂದ್ರ ಅವರು ಮದುವೆ ದಿಬ್ಬಣಕ್ಕೆ ಹೊರಟವರಂತೆ ನಗುತ್ತಾ ಇದ್ದಾರೆ, ಹಸನ್ಮುಖಿಗಳಾಗಿದ್ದಾರೆ. ಕಾರ್ಗತ್ತಲೆ ಕವಿದಿದೆ. ಇಲ್ಲಿನ ಜನರ ಬದುಕಿನ ಮೇಲೆ ಮುಂದೇನು ಎನ್ನುವಂತಹ ಪ್ರಶ್ನೆ ಭೂತಾಕಾರದಲ್ಲಿ ನಿಂತಿದೆ. ದಿಕ್ಕು ತೋಚ್ತಾ ಇಲ್ಲ, ದಿಕ್ಕೇ ತಿಳಿಯದಂತೆ ಜನರಿದ್ದಂತಹ ಸಮಯದಲ್ಲಿ, ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಬೇಕಾದಂತಹ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಯಾವುದೋ ಒಂದು ವಿಜಯೋತ್ಸವಕ್ಕೆ ಹೊರಟಂತೆ ನಗುತ್ತಾ ಇದ್ದಾರೆ. ಇದು ರಾಜಕಾರಣಿಗಳ ಜವಾಬ್ದಾರಿ ಸ್ಥಾನದಲ್ಲಿರುವಂಥವರ ನಡತೆ ಅಲ್ಲ. ಕಾದು ನೋಡೋಣ ಮುಂದಿನ ಬೆಳವಣಿಗೆ.